ಹಲೋ ಸ್ನೇಹಿತರೆ, ಮತ್ತೆ ಒಂದು ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಹೀಗೆ ಮಾಡಿಸಿಕೊಂಡು ಒಟ್ಟು 6 ವರ್ಷ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಬೆಲ್ಗಾಮಿಯಿಂದ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶ ಇದೆ, ದಯವಿಟ್ಟು ಮೊದಲು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹೆಸರು ಸುಮಿತ್ರಾ ಅಂತ, ವಯ 37 ನಡೀತಾ ಇದೆ. ಯಜಮಾನರು ಸ್ನೇಹಿತರೆ ಈಗಾಗಲೇ 2ನೇ ಮದುವೆ ಆಗಿರುತ್ತಾರೆ. ಸೊ ಯಜಮಾನರು ಜಾಸ್ತಿ 2ನೇ ಹೆಂಡತಿ ಜೊತೆ ಸಮಯ ಕಳೆಯುತ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ ಈಕೆ ಮಾಡಿಸಿಕೊಂಡು ಒಟ್ಟು 6 ವರ್ಷ ಆಗಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಇವಾಗ ಮುದುಕರನ್ನು ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ. ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ನೀವು ಅನಿಸಿಕೆ ತಿಳಿಸಿ ಸ್ನೇಹಿತರೆ, ಖಂಡಿತ ಒಬ್ಬರನ್ನು ಸಂಪರ್ಕಿಸುತ್ತಾರೆ. ಪಾಪ್ಯುಲರ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಪಾಪ್ಯುಲರ್ ಸ್ಟಾಕ್ ಆಗಿರ್ತಕ್ಕಂಥ ಒಂದು ಪ್ಲೇಟ್ಫಾರ್ಮಲ್ಲಿ ಸ್ನೇಹಿತರೆ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಕೆಯ ದೇಹ ಸ್ವಲ್ಪ ಕಪ್ಪಾಗಿದೆ, ಆದರೆ ಚಪಾತಿ ಜಾಸ್ತಿ ಕಪ್ಪಾಗಿರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಅದಕ್ಕೆ ಯಜಮಾನರು 2ನೇ ಮದುವೆ ಆಗಿದ್ದಾರೆ. ಯಜಮಾನರಿಗೆ ಬಿಳಿ ಹಾಗೂ ದಪ್ಪ ಮಹಿಳೆಯರಿಗೆ ಮಾಡುವ ಒಂದು ಚಟವಿರುತ್ತೆ. ಹೊರಗಡೆ 40ರ ಮಹಿಳೆಗೆ ಅಂದರೆ 40 ವಯಸ್ಸಿನ ಮಹಿಳೆಗೆ ಬಗ್ಗಿಸಿ ಮಾಡಲು ಇವರು ತುಂಬಾ ಇಷ್ಟಪಡುತ್ತಾರೆ. ಆದರೆ ಇವರ ಹೆಂಡತಿ ಅಂದರೆ ಈಕೆ ಸ್ನೇಹಿತರೆ ಸ್ವಲ್ಪ ಕಪ್ಪಾಗಿರುತ್ತಾಳೆ. ಸೊ ಅದಕ್ಕೆ ಸ್ನೇಹಿತರೆ ಮನೆಯಲ್ಲಿ ಇವಳಿಗೆ ಮಾಡುವುದಿಲ್ಲ. ಆಸೆ ಆದರೆ ಹೊರಗಡೆ ಹೋಗುತ್ತಾರೆ. ಮತ್ತು ಇತ್ತೀಚೆಗೆ 2ನೇ ಮದುವೆ ಕೂಡ ಆಗಿದ್ದಾರೆ. ಇದೇ ಸ್ನೇಹಿತರೆ ಈಕೆ ಜೀವನದ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಮಾಡಿಸಿಕೊಂಡು ಒಟ್ಟು 6 ವರ್ಷ ಆಗಿರೋದಾಗಿ ಕೂಡ ಮಾಹಿತಿ ತಿಳಿಸಿದ್ದಾರೆ. ಪಾಪ್ಯುಲರ್ ಹಣ ಇನ್ವೆಸ್ಟ್ ಮಾಡುವ ಸ್ಟಾಕ್ ಒಂದು ಪ್ಲ್ಯಾನ್ ಬಗ್ಗೆ ನೋಡುವುದಾದರೆ, ವ್ಯಾಲ್ಯೂ ಇನ್ವೆಸ್ಟಿಂಗ್ ಪ್ರಿನ್ಸಿಪಲ್ ದಿಸ್ ಸ್ಟ್ರಾಟಜಿ ಮೇಡ್ ಫೇಮಸ್ ಬೈ ವ್ಯಾರೆನ್ ಬಫೆಟ್ ಇನ್ವಾಲ್ವ್ಸ್ ಫೈಂಡಿಂಗ್ ಅಂಡರ್ವ್ಯಾಲ್ಯೂಡ್ ಸ್ಟಾಕ್ ಬೇಸ್ಡ್ ಆನ್ ಫಂಡಮೆಂಟಲ್ ಅನಾಲಿಸಿಸ್. ಆನ್ಲೈನಲ್ಲಿ ಸ್ನೇಹಿತರೆ ಯಾವುದೇ ಒಂದು ಸ್ಟಾಕ್ ಮೇಲೆ ಹಣ ಇನ್ವೆಸ್ಟ್ ಮಾಡೋ ಮುಂಚೆ ಆ ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡಬೇಕು ಎಂದು ಹೇಳಿಕೊಂಡಿದ್ದಾರೆ. ಈ ಸ್ಟಾಕ್ನ ಹಿಂದಿನ 5 ವರ್ಷದ ಒಂದು ಅನಾಲಿಸಿಸ್ ಚೆಕ್ ಮಾಡಿ ಎಂದು ಇಲ್ಲಿ ಒಂದು ಸಜೆಷನ್ ಶೇರ್ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ಒನ್, ಗ್ರೋತ್ ಇನ್ವೆಸ್ಟಿಂಗ್. ಗ್ರೋತ್ ಇನ್ವೆಸ್ಟರ್ಸ್ ಲುಕ್ ಫಾರ್ ಕಂಪನೀಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಫಾಸ್ಟರ್ ದೆನ್ ದ ಓವರಾಲ್ ಮಾರ್ಕೆಟ್, ಆಪ್ಟನ್ ಟೆಕ್ ಆರ್ ಎಮರ್ಜಿಂಗ್ ಇಂಡಸ್ಟ್ರಿ. ಇಲ್ಲಿ ಸ್ನೇಹಿತರೆ ಟೆಕ್ ಕಂಪನಿಯ ಶೇರ್ಗಳು ಪರ್ಚೇಸ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಏಕೆಂದರೆ ಸ್ನೇಹಿತರೆ ಟೆಕ್ ಕಂಪನಿ ಯಾವಾಗಲೂ ತನ್ನ ಒಂದು ಇನ್ಕಮ್ ಹೈಯಲ್ಲಿ ಇರುತ್ತದೆ ಎಂದು ಹೇಳಿಕೊಂಡಿದ್ದಾರೆ.